ಇದು 2 kg ಇರೋದಾ? ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಳ್ಳಿ ಬದಿಗೆ ನಾಟಿ ಕೋಳಿ ಸಾರು ಹೆಂಗೆ ಮಾಡ್ತಾರೋ ಅನ್ನೋದು ತೋರಿಸ್ತೆ. ಇವತ್ತೇ ಊರು ಕೋಳಿ ಸಾರು ಮಾಡುವ ಅಂತ. ಅದಕ್ಕೆ ಸಾಮಾನು ನೋಡಿ, ಕೊತ್ತಂಬರಿ ಎಷ್ಟೊಂದು ಕೊತ್ತಂಬರಿ ಒಂದು 2 ಇಡಿ, ಕೊತ್ತಂಬರಿ ಒಂದು 2 ಚಮಚ ಜೀರಿಗೆ, ಆಮೇಲೆ ಇದು ಸೋಂಪು, ಬಡೆಸೊಂಪು, ಕಡೆಗೆ ಚಕ್ಕೆ, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಲವಂಗ, ಆಮೇಲೆ ಇದೆ ಮಿಕ್ಸ್, ಸ್ವಲ್ಪ ಗರಂ ಮಸಾಲ, ಇಷ್ಟೆಲ್ಲ ಹುರ್ಕೊಳ್ವ. ನೋಡಿ, ಇದಿಷ್ಟು ಸಾಮಾನು ಹಾಕಿ ಚಲೋ ಪರಿಮಳ ಬರುವವರೆಗೆ ಹುರ್ಕೊಳ್ಬೇಕು. ಚಿಟ ಚಿಟ ಅಂತದ ಸಾಕೇನಲ್ಲ. ಇದಿಷ್ಟು ಹುರಿದಾದ್ಮೇಲೆ ಒಂದು 20 ಆಗುವಷ್ಟು ಬೇಡಗೆ ಮೆಣಸು ಹಾಕಿ ಅದನ್ನು ಚಂದ ಹುರ್ಕೊಳ್ಬೇಕು. ಸ್ವಲ್ಪ ಅಂದರೆ ಗರಿ ಗರಿ ಆಗುವವರೆಗೆ ಹುರ್ಕೊಂಡ್ರೆ ಆಯಿತು. ಹಾಗೆ ಒಂದು ಬದಿಗೆ ನಮ್ಮ ಆಯಿ ಕಾಯಿ ತುರಿ ರೆಡಿ ಮಾಡ್ತೆ. ಅದೇ ಟೊಮೆಟೊ ನೋಡಿ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ, ಒಂದು 2-3 ಆಗುವಷ್ಟು ಈರುಳ್ಳಿನೂ ಹುರಿದು ಮಸಾಲೆ ಬೀಸೋದಕ್ಕೆ ಸೇರಿಸ್ಕೊಳ್ಳೋದು. ಸಾಕಲ್ಲಕ್ಕೆ ಅದಕ್ಕೆ ಒಂದು 5-6 ಹಸಿಮೆಣಸು ಹಾಕಿ ಸೇರಿಸ್ಕೊಂಡು ಚಂದ ಹುರಿದು ಸ್ವಲ್ಪ ಕೆಂಪಾದ್ಮೇಲೆ ತೆಕ್ಕೊಂಡ್ರೆ ಆಯಿತು. ಇದು ಕೋಳಿ ಕೊಯ್ಯು ಕತ್ತು ಬರ್ಬೇಕಾಯ್ತು. ಭೂತನ ಪೂಜೆ ಎಲ್ಲ ಬೆಟ್ಟದಾಗ ಮಾಡೋದು, ಅದೆಲ್ಲ ವಿಡಿಯೋ ಮಾಡೋಕ್ಕಲ್ಲ ಎಲ್ಲ ಕೊಟ್ಟಣ. ಕಡೆಗೆ ಭೂತ್ ಬರೋದು ರಾತ್ರಿಗೆ, ಸಿಟ್ಟು ಬಂತು ಮಾರೆ. ನೋಡಿ, ಇದಿಷ್ಟಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ 1-2 ಕಾಯಿನ ತುರಿ, ಇದಿಷ್ಟು ಹಾಕಿ ಬೇಯಿಸಿದ್ರೆ ಆಯ್ತು. ಇದು ಭೂತನ ಪೂಜೆ ಅಂತೇಳಿ ನಮ್ಮ ಹಳ್ಳಿ ಬದಿಗೆಲ್ಲ ಇದೇ ಥರ, ಅಂದರೆ ಸುತ್ತಲೂ ಬೆಟ್ಟ ಇರ್ತದೆ, ಬೆಟ್ಟದಲ್ಲಿ ಏನೋ ಒಂದು ದೇವ್ರದ್ದು ಆಚರಣೆ ಇರ್ತದೆ, ಪ್ರತಿ ವರ್ಷ ಪೂಜೆ ಕೊಡೋದು ಆ ಥರ. ಅದಕ್ಕಾಗಿ ಭೂತನ ಪೂಜೆಗೆ ಒಂದು ಕೋಳಿ ಕೊಡೋದು ಒಂದು ಪ್ರತಿ ವರ್ಷದ ಆಚರಣೆ. ಇಲ್ಲಿ ಮನೆ ಹಿಂದೆ ಇರೋ ಬೆಟ್ಟದಲ್ಲಿ ಒಂದು ಮರದ ಹತ್ರ ಒಂದು ಕಲ್ಲು ಆ ಥರ ಏನಾದ್ರು ಇರ್ತದೆ, ಅದಕ್ಕೆ ಹೋಗಿ ಕೋಳಿ ಕೊಯ್ದು ಪೂಜೆ ಮಾಡಿ ಬರ್ತರು. ನಮ್ಮ ಅಣ್ಣ ಮತ್ತು ನಮ್ಮ ಅಪ್ಪ ಹೋದರು ಪೂಜೆ ಮಾಡಿ ಕೋಳಿ ಕೊಯ್ದು ಬರೋಕ್ಕೆ. ಮೊದಲೆಲ್ಲ ಇಂಥ ಆಚರಣೆ ರಾಶಿ ದೊಡ್ಡದಾಗಿ ಮಾಡ್ತಿದ್ರು, ಅಂದರೆ ಸ್ವಲ್ಪ ಜಾಸ್ತಿ ಜನಕ್ಕೆಲ್ಲ ಊಟಕ್ಕೆಲ್ಲ ಕರಿತಿದ್ರು. ಆದರೆ ಈಗೀಗ ಅವ್ರ ಮನೇಲಷ್ಟೇ ಆಚರಣೆ ಮಾಡ್ತರು, ಮನೆಯವರಷ್ಟೇ ಮಾಡ್ಕೊಂಡು ಊಟ ಮಾಡೋದು. ಈಗ ಭೂತನ ಪೂಜೆ ಕೋಳಿ ಕೊಯ್ಕೊಂಡು ಬರ್ತಾವನೆ ನಮ್ಮ ಅಣ್ಣ. 2 kg ಇರೋದಾ? ಈ ಊರ್ ಕೋಳಿ ಕ್ಲೀನ್ ಮಾಡೋದು ಅಷ್ಟೇ ದೊಡ್ಡ ಕೆಲಸ. ಅದ್ರ ಗರಿ ಎಲ್ಲ ತೆಗಿಯೋಕೆ ಸುಮಾರು ಹೊತ್ತು ಬೇಕಾಗ್ತದೆ. ಇಲ್ಲಿ ಗರಿ ಎಲ್ಲ ತೆಗೆದು ಅದು ಸಣ್ಣ ಸಣ್ಣ ಗರಿ ಎಲ್ಲ ಇದ್ದದ್ದು ಹೋಗ್ಲಿ ಅಂತೇಳಿ ಈ ಥರ ಗರಿಬೇಕು. ಅದನ್ನ ಬೆಂಕಿಲಿ ಸುಟ್ಟದ್ದೇ ಅದು ಫುಲ್ ಕ್ಲೀನ್ ಆಗ್ತದೆ. ಒಂದು ಸಣ್ಣ ಸಣ್ಣ ಕಣ್ಣು ಕಾಣದೇ ಇದ್ದಂಥ ಗರಿ ಚಿಕ್ಕದಿದ್ದದ್ದು ಹೋಗ್ತದೆ ಸುಟ್ಟು. ಆಮೇಲೆ ಸುಟ್ಟ ಮೇಲೆ ಅದನ್ನು ಚಂದ ಮಾಡಿ ತೊಳೆದು ಮತ್ತೆ ಕ್ಲೀನ್ ಮಾಡೋದು. ಕ್ಲೀನ್ ಮಾಡಿ ಪೀಸ್ ಮಾಡಿದ್ರೆ ಆಯಿತು. ಹಾಗೆ ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ರಲ್ವ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ನನಗೂ ಗೊತ್ತಾಗ್ತದೆ ಯಾವ ಥರ ವಿಡಿಯೋ ಹೋಗ್ತದೆ ಅಂತೇಳಿ. ಇದು ಪೀಸ್ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಆದಮೇಲೆ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಚಂದ ಮಾಡಿ ಕಲಸಿಟ್ರೆ ಆಯಿತು. ಸ್ವಲ್ಪ ಹೊತ್ತು ಮೆರಿನೇಟ್ ಆಗಬೇಕು. ಅದು ಸ್ವಲ್ಪ ಹೊತ್ತು ಕಲಸೋದೆಲ್ಲ ಅಂದರೆ ಮಾಂಸಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲ ಕರೆಕ್ಟಾಗಿ ಹಿಡ್ಕೊಳ್ಬೇಕು. ಕೊಬ್ಬರಿ ಎಣ್ಣೆ ಮತ್ತೊಂದು 2 ಹಾಕಬೇಕು. ಆಮೇಲೆ ಚಿಕನ್ ಸಾರು ಮಾಡೋ ಪಾತ್ರೆನ ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೊಂದು 5-6 ಈರುಳ್ಳಿ, ಒಂದು 4 ಹಸಿಮೆಣಸು, ಸ್ವಲ್ಪ ಟೊಮೆಟೊ ಎಲ್ಲ ಹಾಕಿ ಚಂದ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ನಾವು ಕಲಸಿಟ್ಟು ಚಿಕನ್ ಹಾಕಿ ಒಂದು ಅರ್ಧ ಗಂಟೆ ಬೇಯಿಸ್ಬೇಕು. ನೋಡಿ,
ಊರ್ಕೋಳಿ ಬೇಯೋದು ಸ್ವಲ್ಪ ಲೇಟ್ ಆಗ್ತದೆ, ಅದಕ್ಕೆ ಒಂದು ಅರ್ಧರಿಂದ ಮುಕ್ಕಾಲು ಗಂಟೆ ಚಂದ ಬೆಂದ ಮೇಲೆ ಅದಕ್ಕೆ ಉಳಿದಿರೋ ಸಾಮಾನು ಹಾಕೋದು. ಈಗ ಒಂದು 15-20 ನಿಮಿಷ ಬೆಂತು, ಒಂದು ಸಲ ತೋರಿಸ್ದೆ ನಿಮಗೆ ಮಿಡ್ಲಲ್ಲಿ. ಈಗ ಒಂದು 30-35 ನಿಮಿಷ ಆಯಿತು ಚಂದ ಬೆಂದು ಎಣ್ಣೆ ಬಿಟ್ಕೊಂಡದೆ. ಇದಕ್ಕೆ ಈಗ ನಾವು ಸ್ವಲ್ಪ ಕಾಯಿ ಹಾಲು ಸೇರಿಸ್ಕೊಳ್ಬೇಕು ಫಸ್ಟು. ಇದರಲ್ಲಿ ಒಂದು ಹುಂಜಿನ ಮಾಂಸದ ಒಟ್ಟಿಗೆ ಒಂದು ಅರ್ಧ kg ಆಗುವಷ್ಟು ಮೊಟ್ಟೆ ಕೋಳಿ ಮಾಂಸನೂ ತಂದಿದ್ರು, ಅದು ಹಾಕಾರೆ. ನಿಮ್ಗೆ ಮೊಟ್ಟೆ ಕಾಣಿಸ್ತಿರ್ಬೋದು. ಇವರು ಹುಂಜನ್ ಕಟ್ ಮಾಡಿದ್ರು, ಮೊಟ್ಟೆ ಹೆಂಗೆ ಬಂತು ಅಂತ ಅಂದ್ಕೊಳ್ಬೇಡಿ. ಮತ್ತೆ ಕಾಯಿ ಹಾಲಲ್ಲಿ ಸ್ವಲ್ಪ ಕುದ್ದಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಂದ ಮಾಡಿ ಕುದಿಸಿದ್ರೆ ಊರ್ಕೋಳಿದು ಸಾರು, ನಾಟಿ ಕೋಳಿ ಸಾರು ಏನಂತ್ರಿ ನೀವು, ಅದು ಸೂಪರಾಗಿ ರೆಡಿ ಆಗ್ತದೆ. ಅದಕ್ಕೆ ನೀವು ಅಕ್ಕಿ ರೊಟ್ಟಿ ಮಾಡ್ಕೊಳ್ಬೋದು, ರೈಸ್ ಜೊತೆಗೆ ತಿನ್ಬೋದು, ರಾಗಿ ಮುದ್ದೆ ಒಟ್ಟಿಗೆ ತಿನ್ಬೋದು, ಎಲ್ಲದಕ್ಕೂ ಸೂಪರ್ ಆಗ್ತದೆ. ನಮ್ಮ ಬದಿಗೆ ಮಾಡೋ ಸಾರು ಹೀಗೆ ನೋಡಿ. ನೀವು ಒಂದ್ಸಲ ಈ ಥರ ಸಾರು ಟ್ರೈ ಮಾಡಿ. ನಾವು ಹೆಚ್ಚಾಗಿ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತರು. ನಮ್ಮ ಈ ಕರಾವಳಿ ಬದಿಗೆ ಆಲ್ಮೋಸ್ಟ್ ಎಲ್ಲರ ಕಡೆಗೂ ಹೀಗೆ ಮಾಡೋದು ಸಾರು. ನಿಮ್ಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆಲ್ಲ ನನ್ನ ಚಾನೆಲ್ ಲಿಂಕನ್ನು, ಈ ವಿಡಿಯೋಸನ್ನು ಶೇರ್ ಮಾಡಿ. ಇದೇ ಥರ ನನ್ನ ಚಾನಲಲ್ಲಿ ಅಟ್ಲೀಸ್ಟ್ ವಾರಕ್ಕೊಂದು ವೀಡಿಯೋಸ್ ನಿಮಗೆ ಹಳ್ಳಿ ಕಡೆ ಮಾಡುವಂಥ ಅಡುಗೆಗಳು, ರೆಸಿಪೀಸ್ ವೀಡಿಯೋಸ್ ನಿಮಗೆ ಬರ್ತಾ ಹೋಗ್ತದೆ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಒಳ್ಳೆ ರೆಸಿಪಿ ತೊಗೊಂಡು ಬರ್ತೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.